15 पाठ का नाम तेलंगाना चेन्नम्मा और संकलित पाठ व्यक्ति का परिचय है। कक्षा में हमारे देश के लिए प्रमुख आदर्श व्यक्ति और हमारे देश के लिए देशभक्ति महिला और देशभक्ति पुरुष का नाम कल्पसे है। ನಮ್ಮ ಸ್ವತಂತ್ರ ಹೋರಾಟದಲ್ಲಿ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಂತ ಭಾರತದ ಹೋರಾಟಗಾರರು ಯಾರ್ಯಾರು? ಹೋರಾಟಗಾರರು ಯಾರು ಗೊತ್ತಿಲ್ಲ ನಿಮಗೆ? ಸ್ವತಂತ್ರ ಹೋರಾಟ ಯಾರಿದ್ದಾರೆ? ಸಂಗೊಳ್ಳಿ ರಾಯಣ್ಣ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇನ್ನೂ ಮುಂತಾದ ಇನ್ನೂ ಅನೇಕ ಮಹನೀಯರು ಮತ್ತು ಮಹಾತ್ಮರು ನಮ್ಮ ದೇಶವನ್ನು ನಮ್ಮ ಸ್ವತಂತ್ರ ದೇಶದ ವಿರುದ್ಧ ಹೋರಾಟವನ್ನು ಮಾಡಿದ್ರು। स्वतंत्र अंग्रेजी और हमारे देश के लिए स्वराज क्या है? नಮಗೆ ಸ್ವತಂತ್ರ ಯಾಕೆ ಬೇಕಿತ್ತು? ಮಗ ನಮ್ಮ ದೇಶಕ್ಕೆ ಸ್ವತಂತ್ರ ಯಾಕೆ ಬೇಕಿತ್ತು? ದೇಶದಲ್ಲಿ ಬೇರೆ ದೇಶದವರು ಆಳುತ್ತಿರುವುದರಿಂದ ನಮ್ಮ ದೇಶವನ್ನು ನಾವೇ ಆಳಬೇಕು ಎಂಬ ಆಸೆಯಿಂದ ಸ್ವತಂತ್ರವು ನಮಗೆ ಅನಿವಾರ್ಯವಾಗಿ ಬೇಕಿತ್ತು, ಹೌದಲ್ವಾ? ಹಾಗಾಗಿ ವ್ಯಕ್ತಿ ಈ ಒನಕೆ ಓಬವ್ವ ಯಾವ ಪ್ರಾಂತ್ಯದಲ್ಲಿ ಒಂದು ಹೋರಾಟವನ್ನ ಮಾಡಿದ್ರು? ಚಿತ್ರದುರ್ಗ ಅಷ್ಟೇನಾ? ಕಲ್ಲಿನ ಕೋಟೆ ಅಷ್ಟೇನಾ? ಕಲ್ಲಿನ ಕೋಟೆ ಒಳಗಡೆ ರಾಜ್ಯದ ರಾಣಿ ಆಗಿದ್ದವಳು ಏನಾಗಿದೆ? ಇವ್ರ ಕತೆ ಗೊತ್ತಲ್ಲ ನಿಮ್ಗೆ? ಏನ್ ಗೊತ್ತು? ಇವ್ರ ಕತೆ ಗೊತ್ತಾ? ಮತ್ತೆ ಒನಕೆ ಓಬವ್ವ ಅಂತೇಳಿ ಯಾಕೆ ಇಷ್ಟು ಪ್ರಸಿದ್ಧಿಯಾಗಿದ್ದಾರೆ? ಒಂದು ರಾಜ್ಯದ ರಾಣಿಯಲ್ಲ, ಒಂದು ರಾಜ್ಯವನ್ನು ಆಳ್ತಿರುವಂತ ಚೆನ್ನಮ್ಮನ ಹಾಗೆ ವೀರಾಂಗನ ಒನಕೆ ಓಬವ್ವ ಅಲ್ಲ. ಯಾಕೆ ಇಷ್ಟೊಂದು ಹೆಸರು ಪ್ರಸಿದ್ಧಿಯಾಗಿದೆ? ಕಾರಣ ಏನು? ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ ಹೇಳಿದ್ರು. ಕೂಡ ಕಾಣ್ತಿದೆಯಲ್ಲ? ಇಲ್ಲಿ ನಾಯಕ ರಾಜ ಆಗಿದ್ದ. ಆ ಒಂದು 9 ಸುತ್ತಿನ ಕೋಟೆ ಒಳಗಡೆ ಹೈದರಾಲಿ ಸೈನ್ಯ ಬರ್ತಾ ಇತ್ತು. ಚಂದ್ರವಳ್ಳಿ ತೋಟದಿಂದ ಮಾರ್ಗವಾಗಿ ಆ ಕೋಟೆಯ ಪ್ರವೇಶವನ್ನ ಮಾಡ್ತಾ ಇತ್ತು. ಒಬ್ಬ ಸೈನಿಕನ ಪತ್ನಿ ಅನಿವಾರ್ಯವಾಗಿ ಪ್ರತಿ ಊಟಕ್ಕೆ ಬಂದಾಗ ಊಟಕ್ಕೆ ಕೂರಿಸಿ ನೀರನ್ನು ತರಕ್ಕೆ ಹೋಗುವ ಸಂದರ್ಭದಲ್ಲಿ ಅನಿವಾರ್ಯ ಸೈನ್ಯ ರೊಸಳಿಯ ಕನಕನ ಇದು ಆ ಕಿಂಡಿ ಒಳಗಡೆ ಬರೋದನ್ನ ನೋಡಿ ಮತ್ತೆ ಪತಿರಾಯನ ಕರ್ಕೊಂಬರಕ್ಕೆ ವಾಪಸ್ ಹೋಗಿ ಊಟಕ್ಕೆ ಕುಂತವ್ರನ್ನ ಎಪ್ಪಬಾರ್ದು ಅಂತೇಳಿ ಮತ್ತೆ ಅವಳೇ ಸ್ವತಃ ಪಡವನ್ನಲ್ಲಿಟ್ಟು ಒನಕೆಯನ್ನ ತಗೊಂಡು ಒಂದು ಕಚ್ಚೆಯನ್ನ ಕಟ್ಟಿ ಅಲ್ಲಿ ಬರುವಂತ ಹೈದರಾಲಿ ಸೈನ್ಯವನ್ನ ಹೊಡೆದು ರಾಶಿಯನ್ನ ಹಾಕ್ತಿರುವಂತ ಒಂದು ಉದ್ದೇಶಕ್ಕೆ ಆ ಒಂದು ಕೋಟೆಯನ್ನ ಸಂರಕ್ಷಣೆ ಮಾಡಿದಂತ ಕೀರ್ತಿ ಒನಕೆ ಓಬವ್ವಗೆ ಸೇರ್ತದೆ ಅಲ್ವಾ? ನಾಡ ನುಡಿಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನ ಕೊಟ್ಟಂತ ಒಬ್ಬ ವೀರ ವನಿತೆ ಓಬವ್ವ ಅಂತೇಳಿ ಕರೀತಾರೆ। ಹಾಗೆ ದೂಸರ ಮಹಾನ್ ಪುರುಷ ಅಲ್ವಾ? ಈ ಮಹಾನ್ ಪುರುಷ ಸ್ವತಂತ್ರ ಕೊಡುಗೆಯ ಪಾತ್ರ ಏನು? ಹೀಗೆ ಇಟ್ಕೊಂಡಿದ್ರ ಮತ್ತೆ ಯಾಕೆ ಪಾತ್ರ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಯುವಕರಿಗೆ ಏನು ಕೂಡ ಒಂದು ಮಾರ್ಗದರ್ಶನ ಇದಿಲ್ವಾ? ವಾಕ್ಯ ಹೇಳ್ತಾರೆ. ಏನು ವಾಕ್ಯ ಹೇಳ್ತಾರೆ? ಈ ವರ್ಣನ ಯಾರನ್ನ ಕುರಿತು ಹೇಳ್ತಾರೆ? ಯುವಕರನ್ನ ಕುರಿತು ಹೇಳ್ತಾರೆ. ಇವರೊಂದು ಆ ಯುವಕರಿಗೆ ಹೇಳ್ತಾರೆ. ಏನಂತ ಹೇಳ್ತಾರೆ? ಅದಾಯ್ತು, ಎಪ್ಸಿದೀವಿ. ಅದಾಯ್ತಾ? ಅದಾದ್ಮೇಲೆ ಎರಡನೇದು ಇನ್ನೊಂದು ಮಾತನ್ನ ಹೇಳ್ತಾರೆ. ಸದೃಢವನ್ನ ಭಾರತವನ್ನ ಕಟ್ಟಬೇಕಾದ್ರೆ
ಸದೃಢ ದೇಹವನ್ನು ಹೊಂದಿರುವಂತಹ 100 ಯುವಕರನ್ನ ಕೊಡಿ, ನಾನು ಸಂಪೂರ್ಣ ದೇಶದ ಚಿತ್ರಣವನ್ನು ಬದಲು ಮಾಡ್ತೀನಿ ಅಂತೇಳಿ ಒಂದು ಮಾತನ್ನ ಹೇಳ್ತಾರೆ. ಅಂತ ಒಂದು ಮಾತನ್ನ ಇವರು ಆ ಯುವಕರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಯುವಕರು ಮತ್ತೆ ವಿದ್ಯಾರ್ಥಿಗಳು ಮನಸ್ಸನ್ನ ಮಾಡಿದ್ರೆ ಒಂದು ದೇಶವನ್ನ ಎಷ್ಟು ಮಟ್ಟಿಗೆ ಬದಲಾವಣೆ ಮಾಡಬಹುದು ಅಂತ ಹೇಳೋದಕ್ಕೆ ಒಂದು ಭಾಷಣ ಬಹಳ ಇಂಪಾರ್ಟೆಂಟ್. ಈ ಭಾಷಣ ಏನ್ ಮಾಡ್ತಾರೆ ಅವರು? ಅದು ಎಲ್ಲಿ ಬರ್ತದೆ? ಅಮೆರಿಕದ ಒಂದು ನಗರ ಚಿಕಾಗೋ ನಗರದಲ್ಲಿ ಒಂದು ಭಾಷಣವನ್ನ ಮಾಡ್ತಾರೆ. ಆ ಭಾಷಣವನ್ನ ಮಾಡೋದಕ್ಕೆ ನಮ್ಮ ರಾಜ್ಯದ ಒಬ್ಬ ರಾಜ ಇವ್ರನ್ನ ಕಳಿಸ್ಕೊಡ್ತಾರೆ. ಆ ರಾಜ ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವ್ರನ್ನ ಅಲ್ಲಿ ಕಳಿಸ್ಕೊಡ್ತಾರೆ ಅಲ್ವಾ. ಹಾಗಾಗಿ ಅಲ್ಲಿಂದ ಇವತ್ತು ಕೂಡ ಅವರು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಕಲ್ಚರ್, ಆಚಾರ ವಿಚಾರ, ಉಡುಗೆ ತೊಡುಗೆ ಇವೆಲ್ಲವೂ ಕೂಡ ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಭಾಷಣವನ್ನ ಮಾಡ್ತಾರೆ. ಅಲ್ಲಿನ ಜನಗಳನ್ನ ನಮ್ಮ ದೇಶದ ಒಂದು ಕೊಡುಗೆ, ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂತ ಭಾಷಣವನ್ನ ಇವರು ಜೀವನ ಪರ್ಯಂತ ಮಾಡ್ತಾರೆ. ಜೊತೆಗೆ ಇವರ ಗುರುಗಳು ಒಬ್ಬರಿದ್ದಾರೆ, ಅವರ ಹೆಸರಲ್ಲಿ ರಾಮಕೃಷ್ಣ ಮಿಷನ್ ಅಂತ ಹೇಳಿ ಸೊಸೈಟಿಯನ್ನು ಪ್ರಾರಂಭ ಮಾಡಿ ಅವರ ಒಂದು ಉದ್ದೇಶವನ್ನ ಈಡೇರಿಸಲಿಕ್ಕೆ ಇಡೀ ದೇಶವನ್ನ ಸುತ್ತರಿದ್ದಾರೆ. ಹಾಗಾಗಿ ಇವರು ಕೂಡ ನಮ್ಮ ಆದರ್ಶ ಇದೇ ತಿಂಗಳಲ್ಲಿ ಇವರ ಒಂದು ಜನ್ಮ ದಿನಾಚರಣೆ ಬರ್ತದೆ. ನೆಕ್ಸ್ಟ್ ಇನ್ನ ಮೊನ್ನೆ ನಾವು ಮೊದಲಾಗಿ ಮಹಿಳೆಯರನ್ನ ಹುರಿದುಂಬಿಸುವಂತ, ಮಹಿಳೆಯರನ್ನ ಒಂದು ಸಮಾಜಮುಖಿಯಾಗಿ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಯಾರು? ಯಾರನ್ನ ಅಕ್ಷರವನ್ನ ಕಲಿಸ್ಬೇಕು, ಯಾರನ್ನ ಸಮಾಜದೊಳಗಡೆ ಒಂದು ಬಲಿಷ್ಠವಾಗಿ ತಗೊಂಡ್ಬರ್ಬೇಕು ಅಂತೇಳಿ ಸತತವಾಗಿ ಅವರ ಜೀವನವನ್ನು ಹುಡುಕಬೇಕಂತ ಒಬ್ಬ ಮಹಿಳೆ. ಯಾರಿಂದ? ಪುರುಷರು ಇರ್ತಾರೆ. ಮಹಿಳೆಯರು ಶಿಕ್ಷಣವನ್ನ ಕಲ್ತ್ರೆ ಅಲ್ವಾ, ಅದಕ್ಕೆ ಒಂದು ಗಾದೆ ಮಾತಿದಲ್ಲ, ಹಾಗಾಗಿ ಮನೆಯ ಮೊದಲ ಗುರು ಅಲ್ವಾ. ಹಾಗಾಗಿ ಪಾಠಶಾಲೆ, ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅಂತೇಳಿ ಹೇಳ್ತಾರೆ. ಇವತ್ತು ಕೂಡ ಹಂಗೆ ಇದೆ. ಹಾಗಾಗಿ ಇವತ್ತು ಇವರ ಉದ್ದೇಶ ಈಡೇರ್ತದೆ ಬಹುಶಃ. ಯಾಕಂದ್ರೆ ಇವತ್ತು ಶಿಕ್ಷಣವನ್ನ 100% 82% ಹೆಣ್ಮಕ್ಳು ಶಿಕ್ಷಣವನ್ನ ಕಲಿತಾ ಇದ್ದಾರೆ. ಇವರು ಇದ್ದಿದ್ರೆ ಬಹಳ ಖುಷಿ ಪಡ್ತಿದ್ರೆ ಹೌದಲ್ವಾ. ಯಾಕಂದ್ರೆ ಮಹಿಳೆಯರು ಅಷ್ಟು ಪ್ರಮಾಣದಲ್ಲಿ ಶಿಕ್ಷಣವನ್ನ ಕಲಿತಾ ಇದ್ದಾರೆ. ಒಂದು ಉದಾಹರಣೆ, ನಮ್ಮ ಶಾಲೆಯಲ್ಲಿ ಮಹಿಳೆಯರೇ ಒಂದು ಬಹುಸಂಖ್ಯೆ ನಮ್ಮ ಶಾಲೆಯಲ್ಲಿ ಇದೆ. ಇನ್ನು ವಿಶೇಷವಾಗಿ ನಮ್ಮ ಪಿತಾ ಗೊತ್ತಲ್ವಾ ಯಾರು? ಇವ್ರ ಹೆಸರಿನ ಬಲದಲ್ಲಿ ಅಂತ ಇದ್ದಿದ್ದು ಮಹಾತ್ಮ ಗಾಂಧಿ ಅಂತ ಯಾಕಾಯ್ತು? ಸ್ವತಂತ್ರವನ್ನ ಹೆಂಗ್ ತಂದ್ಕೊಟ್ರು? ಕೊಟ್ರಪ್ಪ ನಮ್ಮ ದೇಶಕ್ಕೆ. ಯಾವ ಮಾರ್ಗ ಅದು? ಅವ್ರ 3 ಅಜೆಂಡಾಗಳಿದಾವೆ, 3 ತತ್ವಗಳಿದಾವೆ. ಯಾವ 3 ತತ್ವಗಳು? ಅಹಿಂಸಾ ಮಾರ್ಗದಿಂದ ಒಂದು ಶಾಂತಿಯಿಂದ ಇವತ್ತು ನಮ್ಮ ಜಗತ್ತಿಗೆ ಒಂದು ಸಂದೇಶವನ್ನ ಕೊಟ್ಟಂತ ಕಮಚಂದ ಗಾಂಧೀಜಿಯವರು ಮಹಾತ್ಮರಾಗ್ತಾರೆ. ಹಾಗಾಗಿ ಇವರು ಇವತ್ತು ಕೂಡ ನಮ್ಮ ದೇಶದೊಳಗಡೆ ಬರುವ ಎಲ್ಲಾ ಪೀಳಿಗೆಗೂ ಕೂಡ ಇವರು ಆದರ್ಶಪ್ರಾಯರಾಗಿರ್ತಾರೆ. ಜೊತೆಗೆ ನಮ್ಮ ಸ್ವತಂತ್ರದ ಉದ್ದೇಶ, ಸ್ವತಂತ್ರ ಯಾಕೆ ಬರಬೇಕಾಗಿತ್ತು, ಸ್ವತಂತ್ರ ಬ್ರಿಟಿಷರ ವಿರುದ್ಧ ನಮ್ಗೆ ಯಾಕೆ ಅರಿವಾಗಿತ್ತು ಅಂತೇಳಿ ಇವರು ಹೋರಾಟದಲ್ಲಿ ಯಾರಪ್ಪ ಭಾಗವಹಿಸಿದ್ರೆ, ಅಥವಾ ಉಪ್ಪಿನ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ, ಚೌರಿ ಘಟನೆಗಳು, ಆಮೇಲೆ ಈ ತರ ಘಟನೆಗಳನ್ನ ನೋಡಿದ್ರೆ ನಮಗೆ ಅನಿಸ್ತದೆ ನಮಗೆ ಸಂಪೂರ್ಣವಾಗಿ ಸ್ವತಂತ್ರ ಸ್ವರಾಜ್ ಬೇಕು ಅಂತೇಳಿ ಇದನ್ನು ತಿಳಿಸಿ ಕೊಟ್ಟು ನಮಗೆ ಸ್ವತಂತ್ರವನ್ನು ತರಿಸುವುದರಲ್ಲಿ ಪಾತ್ರವನ್ನ ವಹಿಸಿರುವಂತವರು ಅಲ್ವಾ. ಇದು ರಜಪೂತ ರಾಜತಂತ್ರದಲ್ಲಿ ಇದು ನಮ್ಮ ಭಾರತದ ಭೂಪಟ. ಭಾರತದ ಭೂಪಟ ವಿಶೇಷವಾಗಿ ಇಲ್ಲಿದೆ. ಇಲ್ಲಿಂದಲೂ ಕೂಡ ಭಾರತ ದೇಶ ಇತ್ತು ಅಂತ ಹೇಳ್ತಾರೆ ಸ್ವತಂತ್ರದ ಪೂರ್ವದಲ್ಲಿ. ಸ್ವತಂತ್ರ ನಂತರ ಏನಾಗ್ತದೆ, ಇಲ್ಲಿಂದ ಡಿವೈಡ್ ಆಗ್ತದೆ ಅಲ್ವಾ, ಇಲ್ಲಿಂದ ಡಿವೈಡ್ ಆಗ್ತದೆ. ಇಲ್ಲಿಂದ ಮೊದಲಿಗೆ ಭಾರತ ಗೋದಾವರಿಯಿಂದ ಹಿಡ್ತಲ್ಲ, ಇದು ಯಮುನಾ ನದಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಭಾರತ ದೇಶ ಇತ್ತು ಅಂತೇಳಿ ನಮ್ಮ ಇತಿಹಾಸ ಹೇಳ್ತದೆ. 1947 ನಂತರ ಭಾರತ ವಿಭಾಗ ಆಗ್ತದೆ. ವಿಭಾಗ ಆದಾಗ ಭಾರತ ಸ್ವಲ್ಪ ಯಮುನಾ ನದಿನ ಬಿಡ್ತದೆ. ಯಮುನಾ ನದಿಯನ್ನ
ಭಾರತ ದೇಶ ಆಗ್ತದೆ. ಹಾಗಾಗಿ ಇಲ್ಲಿ ಭಾಷಾವಾರು ಪ್ರಾಂತ್ಯಗಳಾಗ್ತದೆ ಅಲ್ವಾ? ಏನಾಗ್ತವೆ? ನಾವು ಭಾಷೆಯನ್ನ ಯಾವ ಭಾಷೆ ಮಾತಾಡ್ತೀವಿ ಆಯಾ ಭಾಷೆಗಳನ್ನ ಒಂದೊಂದು ವಿಂಗಡಿಸಿ, ಒಂದು ಕನ್ನಡ, ಕನ್ನಡ ನಾಡು, ತಮಿಳುನಾಡು ಅಲ್ವಾ, ಮರಾಠಿ ನಾಡು, ಮಹಾರಾಷ್ಟ್ರ, ಹೀಗೆ ತೆಲುಗು ದೇಶ, ಆಂಧ್ರ ಪ್ರದೇಶ, ಹೀಗೆ ಅವರವರ ಭಾಷೆಗಳ ಆಧಾರದ ಮೇಲೆ ಭಾಷೆವಾರು ಪ್ರಾಂತ್ಯ ಆಗ್ತದೆ. ಆ ಭಾಷೆವಾರು ಪ್ರಾಂತ್ಯ ಆದ್ಮೇಲೆ ನಮ್ಮ ಭಾರತ ದೇಶ ಒಂದು ಅಖಂಡವಾಗಿರುವಂತಹ ಸ್ವತಂತ್ರದ ಒಂದು ನಾಡಾಗ್ತದೆ. ಅದ್ರ ಜೊತೆಗೆ ನಮ್ದು ವಿಶೇಷವಾಗಿ ಕರ್ನಾಟಕ ಗೊತ್ತಲ್ಲ? ಎಲ್ಲಿಂದ ಇಲ್ಲಿವರೆಗೂ ಕರ್ನಾಟಕ, ಇಲ್ಲಿಂದ ಇಲ್ಲಿವರೆಗೂ ಕರ್ನಾಟಕ ಅಲ್ವಾ? ಈ ಕರ್ನಾಟಕ ಒಳಗಡೆ ಎಷ್ಟು ಜಿಲ್ಲೆಗಳು ಬರ್ತಾವಪ್ಪ? ಎಷ್ಟೊಂದು? ಕೊನೆಯದಾಗಿ 31 ಯಾವುದು? ಕೊನೆಯದಾಗಿ ಹೊಸದಾಗಿ ಆಯ್ತಲ್ಲ? ಯಾವ್ದಾಗ್ರ? ವಿಜಯನಗರ 31ನೇ ಜಿಲ್ಲೆಯಾಗಿ ಘೋಷಣೆಯನ್ನ ಮಾಡಿದ್ದಾರೆ ಅಲ್ವಾ? ಈ ಒಂದು ನಾಡು ಒಳಗಡೆ ತನ್ನದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇಲ್ಲೊಂದು ವಿಶೇಷವಾಗಿ ಇದೆ, ಯಾವುದು? ಬೆಳಗಾವಿ ಜಿಲ್ಲೆ ಒಳಗಡೆ. ಬೆಳಗಾವಿ ಜಿಲ್ಲೆ ಗೊತ್ತಲ್ಲ? ಈ ಬೆಳಗಾವಿ ಜಿಲ್ಲೆ ಒಳಗಡೆ ಯಾರ ಆಳ್ವಿಕೆನ ಬ್ರಿಟಿಷರಿಂದ ಮೊದಲು ಆಡಳಿತ ವೀರ ಮಹಿಳೆ ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ. ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ. ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ. ಇವರು ಬ್ರಿಟಿಷರ ವಿರುದ್ಧ ಏನ್ ಮಾಡ್ತಾರೆ? ಹೋರಾಟವನ್ನ ಮಾಡ್ತಾರೆ. ಯಾಕೆ ಮಾಡ್ತಾರೆ, ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. कर्नाटक की वीरा महिला चन्नम्मा को देशभक्ति का परिचय प्राप्त करते हैं. देशभक्ति को देवभक्ति को व्यत्यास है क्या? ये व्यत्यास है. देशभक्ति देवभक्ति. ದೇವರಿಗೆ ಕೈ ಮುಗಿತೀವಿ, ದೇಶಕ್ಕೆ ಕೈ ಮುಗಿತೀವ. ಮತ್ತೆ ಹೋರಾಡ ಭಕ್ತಿನ ದೇಶಕ್ಕಾಗಿ ತಲೆ ತೊಳೆಯೋದು, ದೇವರಿಗಾಗಿ ಕೈ ಮುಗಿಯೋದು. ಇದು ದೇಶಭಕ್ತಿ, ಇದು ದೇವರ ಭಕ್ತಿ. ಹೌದಿಲ್ಲ? ಹಾಗೆ ಒಂದು ದೇಶಭಕ್ತಿಯನ್ನ ಬಿತ್ತಬೇಕಲ್ಲ. ಇವತ್ತಿನ ವಿದ್ಯಾರ್ಥಿಗಳಿಗೆ ದೇಶಭಕ್ತಿಯನ್ನ ಬಿತ್ತುವಂತ ಕೆಲಸ ಆಗಬೇಕು. ನಮ್ಮ ಎಕ್ಸಾಂಪಲ್ 20 ರಿಂದ 15 ದೇಶಭಕ್ತರ ಹೆಸರನ್ನ ಹೇಳ್ರಿ ಅಂತ ನಮ್ಮ ಮಕ್ಕಳು ಯಾರಪ್ಪ ಹೇಳ್ತೀರಿ ಕೈ ನೋಡ. ಪಟ 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 ಹೇಳ್ತಾವ. ಡೆಲ್ಲಿಯಿಂದ ಹೇಳ್ತಾರೆ ಕಾಶ್ಮೀರ ತನಕ, ಗುಜರಾತ್ ಇಂದ ಪಂಜಾಬ್ ತನಕ, ಗುಜರಾತ್ ಇಂದ ಕಲ್ಕತ್ತಾ ತನಕ, ಹಿಂಗೆ ಪೂರ್ವ ದಕ್ಷಿಣ. ಯಾರು ಹೇಳ್ತೀರಿ? ಸ್ವತಂತ್ರ ಹೋರಾಟದ ಕಿಚ್ಚನ್ನ ಹಚ್ಚಿ ಮುಚ್ಚನ್ನ ಎಬ್ಬಿಸಿ ಸ್ವತಂತ್ರಕ್ಕೆ ಹೋರಾಟವನ್ನು ತಂದುಕೊಟ್ಟಂತ ನಾಯಕರ ಹೆಸರುಗಳನ್ನ ಯಾರು ಹೇಳ್ತೀರಿ? ಹಾಗೆ ಇಲ್ಲಿ ಸ್ವತಂತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಿನಿಮಾಗಳು ಬಂದಿದ್ದಾವೆ. ಸಿನಿಮಾಗಳು ಬಂದಲ್ವಾ? ಈ ಲೆಜೆಂಡ್ ಆಫ್ ಭಗತ್ ಸಿಂಗ್ ಅಂತ ಹೇಳಿ, ಭಗತ್ ಸಿಂಗ್, ರಾಜಗುರು, ಸುಖದೇವ್ ಸಂಬಂಧಪಟ್ಟಂತ ಒಂದು ಹಿಂದಿ ಸಿನಿಮಾ ಇದೆ ಅಲ್ವಾ? ಹಾಗೇನೆ ಕನ್ನಡ ಸಂಬಂಧಪಟ್ಟಂತೆ ಚೆನ್ನಮ್ಮ ಸಿನಿಮಾ ಇದೆ, ರಾಯನ ಸಿನಿಮಾ ಇದೆ ಅಲ್ವಾ? ಹೀಗೆ ಹಲವಾರು ರೀತಿಯ ಸಿನಿಮಾಗಳನ್ನ ನಾವು ನೋಡಿದ್ರೆ ಒಂದು ರಾಷ್ಟ್ರಾಭಿಮಾನ ಹೇಗ್ ಬರ್ತದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಕರ್ನಾಟಕಕ್ಕೆ ವೀರ ಮಹಿಳಾ ಚೆನ್ನಮ್ಮ, ಇವ್ರನ್ನ ಕರಿತೀವಿ ನಾವು ವೀರ ಮಹಿಳೆ ಅಂತೇಳಿ ಕರಿತೀವಿ. अंग्रेज की अनेक कोशिशों के बाद भी कित्तूर को ಚೆನ್ನಮ್ಮ ने बचाया. अंग्रेजी ಅಂದ್ರೆ ಬ್ರಿಟಿಷರ್. ಇವರು ಬ್ರಿಟಿಷರು ಅವರಾದ ನಂತರ ಕಿತ್ತೂರನ್ನ ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಚೆನ್ನಮ್ಮನೆ ಬಚಾಯ, ಬ್ರಿಟಿಷರ ವಿರುದ್ಧ ಸಾಧ್ಯವಾದಷ್ಟು ಮಟ್ಟಿಗೆ ಆ ಒಂದು ಕಿತ್ತೂರನ್ನ ಉಳಿಸ್ಕೊಳ್ಳೋದಕ್ಕೆ ಚೆನ್ನಮ್ಮ ಹೋರಾಟವನ್ನ ಮಾಡ್ತಾರೆ. ಅಥವಾ ಲೇಕಿನ್ ಚೆನ್ನಮ್ಮಕ್ಕೆ ಬಂದಿ ಬಂದ್ ಜಾನೆಗೆ ಕಾರಣ, ಹಾಗಾದ್ರೆ ಚೆನ್ನಮ್ಮನ ಯಾಕೆ ಬಂಧಿಸ್ತಾರೆ? ಚೆನ್ನಮ್ಮನ ಯಾಕೆ ಬಂಧಿಸ್ತಾರೆ? ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಚೆನ್ನಮ್ಮನವ್ರಿಗೆ ಯಾಕೆ ಮಾಡಿದ್ರು? ಬ್ರಿಟಿಷರ್ಗೆ ಏನ್ ಕೊಡ್ಬೇಕಾಯ್ತು? ಟ್ಯಾಕ್ಸ್ ಕೊಡ್ಬೇಕಾಗಿತ್ತು. ಟ್ಯಾಕ್ಸ್ ಮೀನ್ಸ್ ಕಪ್ಪವನ್ನ ಕೊಡದಿದ್ದ ಕಾರಣ ಅವ್ರೇನ್ ಮಾಡ್ತಾರೆ ಬ್ರಿಟಿಷರು ಕಿತ್ತೂರು ರಾಣಿಯ ಮೇಲೆ ಒಂದು ಹೋರಾಟಕ್ಕೆ ಇಳಿತಾರೆ. ಅದರ ವಿರುದ್ಧ ಅವರು ಹೋರಾಟವನ್ನ ಮಾಡ್ತಾರೆ.
अंग्रेजी के बाद वशा में गया ಚೆನ್ನಮ್ಮ ಜೈಸೆ ವೀರ ಮಹಿಳಾ के कारण कर्नाटक की गर्व का अनुभव करता है ನೋಡಿ ಮಹಿಳೆಯರು ಒಬ್ಬ ರಾಣಿ ಒಂದು ರಾಜ್ಯದ ಒಂದು ಉಳಿಸ್ಕೊಳ್ಳೋದಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇವತ್ತಿನ ಹೆಣ್ಣು ಮಕ್ಕಳಿಗೆ ಒಬ್ಬ ಮಾರ್ಗದರ್ಶಕರಾಗಿ ಕಾಣ್ತಾರೆ ಅಲ್ವಾ. ಇವತ್ತಿನ ಅವರು ಒಬ್ಬ ಚೆನ್ನಮ್ಮ ಆದ್ರೆ ಇವತ್ತು ಅವರ ಹೆಸರಲ್ಲಿ ಹಲವಾರು ಚೆನ್ನಮ್ಮರು ಕರ್ನಾಟಕ ಹುಟ್ಕೋಬೇಕಾಗ್ತದೆ ಅಲ್ವಾ. ಕೂತಿರೋ ಚೆನ್ನಮ್ಮ ಇಷ್ಟಪಡ್ತೀರಿ, ಕೂತಿರೋ ಚೆನ್ನಮ್ಮ ಇಷ್ಟಪಡ್ತೀರಿ, ಆ ಕಡೆ ಚೆನ್ನಮ್ಮನ ಆಸ್ಥಾನದಲ್ಲಿದ್ದಂತ ಸಂಗೊಳ್ಳಿ ರಾಯಣ್ಣ ಇಷ್ಟಪಡ್ತೀರಿ. ಗೋಡೆಯ ಪರ್ವದಲ್ಲಿ ನಾನು ಚೆನ್ನಮ್ಮ ಆಗ್ತೀನಿ ಮತ್ತು ಎಕ್ಸಿಜಿನ ನೋಟ್ ಪುಸ್ತಕದಲ್ಲಿ ನಾನು ಸಂಗೊಳ್ಳಿ ರಾಯಣ್ಣ ಆಗ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಜೀವನ ರಕ್ತಗತದಲ್ಲಿ ಬರ್ಬೇಕು. ನಾನು ಚೆನ್ನಮ್ಮ ಆಗ್ತೀನಿ, ನಾನು ಸಂಗೊಳ್ಳಿ ರಾಯಣ್ಣ ಆಗ್ತೀನಿ, ನಾನು ಬ್ರಿಟಿಷರ ಸೇನಾಧಿಕಾರಿ ಯಾಕೆ ಆಗ್ತೀನಿ ಅಲ್ವಾ. ಹೀಗೆ वीरंगन चन्नम्मा 18वीं शताब्दी में 17 लोग अंग्रेजों को नाकोचने जगने वाली सर्वप्रथम भारतीय वीरंगना चन्नम्मा थी। चन्नम्मा का जन्म काकतीय वंश में सन 1778 में हुआ था। उनके पिता का नाम दुलप्पा देसाई और माता का नाम पद्मावती था। एक तो इकलौती पीर रूपवती और स्वस्था। चन्नम्मा शब्द का अर्थ ये है सुंदर महिला। उनकी शिक्षा दीक्षा राजकुल में अनुरूप ही हुई। घुड़सवारी शस्त्रास्त्रों का अभ्यास आगे आदि युद्ध कलाए उन्हें अपने वीर पिता से प्राप्त हुए। अपने जंगम गुरु के मार्गदर्शन में उन्होंने उर्दू मराठी और संस्कृत भाषाओं का अध्ययन किया। ಒಂದು ಚಿತ್ರ ಕಾಣ್ತದೆ. ಯಾವ್ದೊಂದು ಚಿತ್ರ? ವೀರಂಗನ ಚೆನ್ನಮ್ಮ ಯಾವ ದೇಶದಲ್ಲಿ ಕುದುರೆ ಇರುವಂತಹ ಸಂದರ್ಭವನ್ನು ಚಿತ್ರಣ ಕೊಟ್ಟಿದ್ದಾರೆ. ಯುದ್ಧಕ್ಕೆ ಯುದ್ಧದ ಸಂದರ್ಭದಲ್ಲಿರುವಂತಹ ಚಿತ್ರವನ್ನ ಕೊಟ್ಟಿದ್ದಾರೆ. ಹಾಗೆ 19ನೇ ಶತಮಾನ, ಒಂದೊಂದು ಶತಮಾನಗಳಲ್ಲಿ ಒಂದೊಂದು ಬದಲಾವಣೆಗಳನ್ನ ನೋಡ್ತೀವಿ ನಾವು ಅಲ್ವಾ. 1ನೇ ಶತಮಾನ ಏನ್ ಹೇಳ್ತಾರೆ? 1ನೇ ಶತಮಾನದಲ್ಲಿ ಯಾರು ಬರ್ತಾರೆ? ಡಿಸೆಂಬರ್ 25ನೇ ತಾರೀಕು ನಾವೇನ ಆಚರಣೆ ಮಾಡ್ತೀವಿ? ಕ್ರಿಸ್ತ ಶಕ. ಅಲ್ಲಿ ಅವರ ಒಂದು ಕಾಲಘಟ್ಟದಲ್ಲಿ 1ನೇ ಶತಮಾನ, ಅಲ್ಲಿ ಕೂಡ ಉದ್ದೇಶ ಏನಪ್ಪಾ ಅಂದ್ರೆ ಸಮಾಜದಲ್ಲಿರುವಂತ ಮೂಢನಂಬಿಕೆ ಮತ್ತೆ ಬೇರೆ ಬೇರೆ ಕಾರಣಕ್ಕೆ ಹೋರಾಟವನ್ನ ಮಾಡ್ತಾರೆ. ಅಲ್ಲಿಂದ 8ನೇ ಶತಮಾನದಲ್ಲಿ ಕೂಡ, ಅಲ್ಲಿಂದ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ 12ನೇ ಶತಮಾನ ಅಂದ ತಕ್ಷಣ ನಮ್ಗೆ ನೆನಪಿ ಬರೋರು ಯಾರು? ವಚನಕಾರ ಯಾರು? ಮತ್ತೆ ಅವ್ರ ಜೊತೆಗೆ ವಚನಕಾರ ಇವರೆಲ್ಲ ವಚನಗಳನ್ನ ಕಟ್ಟೋದ್ರ ಮುಖಾಂತರ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅನುಭವ ಮಂಟಪ. ಇವತ್ತು ಅನುಭವ ಮಂಟಪ ಎಲ್ಲಿದೆ? ಕೂಡಲ ಸಂಗಮದಲ್ಲಿ ಬಸವಣ್ಣವರ ಐಕ್ಯ ಆದಂತ ಸ್ಥಳ ಇದೆ.
ಬಸವಣ್ಣವರೆಲ್ಲ ಕೂಡ್ಬಿಟ್ಟು ವಚನಗಳನ್ನ ಕಟ್ಟಿದ ನಾಡು ಎಲ್ಲಿದೆ? ಯಾವ ಬಾಗೇವಾಡಿ? ಏನ್ ಹೇಳಿದೆ? ಬಸವನ ಬಾಗೇವಾಡಿಯಲ್ಲಿ ಭೀಮಾ ನದಿಯ ದಡದಲ್ಲಿ ಅವರ ಐಕ್ಯ ಅಂತ ಒಂದು ಮೂರ್ತಿ ಅಥವಾ ಲಿಂಗು ಇದೆ. ನಾನು ಹೇಳ್ತಿರೋದೇನು, ಅನುಭವ ಮಂಟಪ ಎಲ್ಲಿದೆ? ಬೀದರ್ ಜಿಲ್ಲೆಯಲ್ಲಿದೆ. ಬೀದರ್ ಜಿಲ್ಲೆಯಲ್ಲಿ ಅನುಭವ ಮಂಟಪ ಇದೆ. ಅಲ್ಲಿ ವಚನಕಾರರು ಬರ್ತಾರೆ. ಈ ಕಡೆಯಿಂದ ಉಡುತಡಿಯಿಂದ ಅಕ್ಕಮಾದೇವಿಯವರು ಬರ್ತಾರೆ, ಮೊಳಿಗರ ಮಾರಯ್ಯ, ಮತ್ತೆ ಅಂಬಿಗರ ಚೌಡಯ್ಯ, ಚೆನ್ನಬಸವಣ್ಣ, ಇವರೆಲ್ಲರೂ ಕೂಡ ಅನುಭವ ಮಂಟಪದಲ್ಲಿ ಸೇರ್ಕೊಂಡ್ಬಿಟ್ಟು ಸಮಾಜದಲ್ಲಿ ಅವರಿಗೆ ಸವಾಲಾಗಿರುವಂತಹ ಸಮಸ್ಯೆಗಳು ಯಾವ್ಯಾವ ಇದ್ವು ಅವರ ಸಂದರ್ಭದಲ್ಲಿ? ಅವರ ಸವಾಲು ಫಸ್ಟ್ ಮೂಢನಂಬಿಕೆ, ನೆಕ್ಸ್ಟ್ ಜಾತಿ ವ್ಯವಸ್ಥೆ, ನೆಕ್ಸ್ಟ್ ಅಸ್ಪೃಶ್ಯತೆ. ಇವು 3 ದೊಡ್ಡ ಸವಾಲುಗಳು. ಆ 3 ಸವಾಲುಗಳನ್ನ ಹೊರೆ ಮಾಡ್ತಾರೆ, ಒಂದೊಂದಾಗಿನೇ ಅದನ್ನ ಬಗೆಹರಿಸಲಿಕ್ಕೆ ಹೋಗ್ತಾರೆ. ಒಂದು ಕ್ರಾಂತಿಕಾರಿ ಶತಮಾನ ಅಂತ ಕೂಡ ಹೇಳ್ಬೋದು. ಹಾಗೆ ಅದಾದ ನಂತರ 19ನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಆಗ್ತದೆ. ಒಂದೊಂದು ಭಾಗದಲ್ಲಿ ಒಂದೊಂದು ಹೋರಾಟಗಳು ಆಗ್ತಾ ಇರ್ತಾವ ಅಲ್ವಾ? ಕರ್ನಾಟಕದಲ್ಲಿ ಈ ಕಡೆ ಬೆಳಗಾವಿ ಜಿಲ್ಲೆ ಒಳಗಡೆ ಚೆನ್ನಮ್ಮ ಆದ್ರೆ, ಮೈಸೂರು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಆದ್ರೆ ಅಲ್ವಾ? ಈಗ ಈ ಕಡೆ ಮಲಕರಿ ನಾಯಕ ಆದ್ರೆ, ಆ ಕಡೆ ಇನ್ನೊಬ್ಬ ಹೆಸರು ಬರ್ತಾ ಇಲ್ಲ ಮಂಗಳೂರು ಕಡೆ. ಹೀಗೆ ಹಲವಾರು ಪ್ರಾಂತ್ಯಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಗಳು ಪ್ರಾರಂಭ ಆಗಿರ್ತವೆ. ಭಾರತ ದೇಶದೊಳಗಡೆ ಪಂಜಾಬ್ ಒಳಗಡೆ ಭಗತ್ ಸಿಂಗ್ ಅವರು ಹೋರಾಟವನ್ನು ಮಾಡ್ತಿರ್ತಾರೆ. ಗಾಂಧೀಜಿಯವರು ಕೂಡ ಗುಜರಾತ್ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಇದು ಒಂದು ಶತಮಾನಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರುವಂತಹ ಒಂದು ಶತಮಾನದಲ್ಲಿ ಇಲ್ಲಿ ಸತಲೋಕ್ अंग्रेज को नाको ಚಬಾನೆ ವಾಲೆ ಸರ್ವಪ್ರಥಮ ಭಾರತೀಯ ವೀರಾಂಗನ ಚೆನ್ನಮ್ಮ. ಬ್ರಿಟಿಷರ ವಿರುದ್ಧ ಸರ್ವಪ್ರಥಮವಾಗಿ ಭಾರತ ದೇಶದಲ್ಲೇ ಹೋರಾಟ ಮಾಡುವಂತ ವೀರಾಂಗನ ಚೆನ್ನಮ್ಮ ಅಂತ ಕರೀತಾರೆ. ವೀರವನಿತೆ ಚೆನ್ನಮ್ಮ. ಚೆನ್ನಮ್ಮ का जन्म ಕಾಕತೀಯ ವಂಶ ಅಂತ ಕರೀತಾರೆ. ವಂಶ ಕೆಲವೊಂದು ಕುಟುಂಬಗಳಿಗೆ ವಂಶ ಬರ್ತದೆ ಅಲ್ವಾ? ಆಟೋಮೆಟಿಕ್ಲಿ ವಂಶ ಬರ್ತದೆ. ಆ ವಂಶದ ಹಿಂದ್ಗಡೆ ಅವರ ಒಂದು ಇತಿಹಾಸ ಇರ್ತದೆ. ಈಗ ನೋಡಿ, ಮೈಸೂರು ತಗೊಳ್ಳಿ. ಆ ಮೈಸೂರಲ್ಲಿ ಮೈಸೂರು ಅಂದ ತಕ್ಷಣ ಯಾರು ಬರ್ತಾರೆ? ಮತ್ತೆ ಯಾರು ಬರ್ತಾರೆ? ಅವರೊಬ್ಬರೇ ಬರೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹಳ ಪ್ರಸಿದ್ಧಿ. ಅದ್ಬಿಟ್ರೆ ಜಯಚಾಮರಾಜ ಒಡೆಯರ್ ಬರ್ತಾರೆ. ಅದ್ಬಿಟ್ರೆ ಈಗಿರೋರು ಯಾರಿದ್ದಾರೆ? ಯದುವೀರ ಒಡೆಯರ್ ಅಂತ. ಯದುವೀರ ಒಡೆಯರ್ಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೂ ಸಂಪೂರ್ಣವಾದ ಅಧಿಕಾರ ಇದೆಯಾ? ಇಲ್ಲ. ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಂಪೂರ್ಣವಾಗಿ ರಾಜನ ಕೆಲಸ ಮಾಡ್ತಾ ಇದ್ರು. ಈ ನಾಲ್ವಡಿ ಯದುವೀರ್ ಅವರು ಬರೇ ಏನ್ ಮಾಡ್ಬೇಕಾಗ್ತದ? ರಾಜರಷ್ಟೇ ಆದ ಅಧಿಕಾರ ಮಾಡೋದಿಲ್ಲ. ಸರ್ಕಾರ ಇದೆ ಅಲ್ವಾ? ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಲ್ಲಿದೆ. ಸ್ವತಂತ್ರಗಳು ಸರ್ಕಾರ ರಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರು ಖಾಸಗಿ ದರ್ಬಾರನ್ನು ಮಾಡಕ್ಕೆ ಮಾತ್ರ ಅವಕಾಶಗಳು ಇರ್ತವೆ. ಅದು ದಸರಾ ಟೈಮಲ್ಲಿ ನೋಡ್ಬೋದು. ಈಗ ಇಲ್ಲಿ ಕೂಡ ನಾವು ವಿಶೇಷವಾಗಿ ಪ್ರಾಂತ್ಯವಾರು ರಾಜ್ಯಗಳು ಎಲ್ಲರೇ ಯಾರಾದ್ರೂ ಬ್ರಿಟಿಷರ ವಿರುದ್ಧ ಅಥವಾ ಹೋರಾಟಗಳಾಗಿದ್ದಾರೆ. ಇನ್ನೂ ಕೂಡ ಅರಮನೆಗಳನ್ನು ಹೊಂದಿರುವಂತ ರಾಜಮನೆತನಗಳು ಕರ್ನಾಟಕದಲ್ಲಿ ಎಲ್ಲರೂ ಇದ್ದಾವ. ಅರಮನೆಗಳಿರ್ಬೇಕು. ಒಬ್ಬ ರಾಜ ಆಳ್ವಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ರಾಜನಿಗೆ ಸಂಬಂಧಪಟ್ಟಂತೆ ಒಂದು ಪ್ರಾಂತ್ಯವಾರು ಅರಮನೆಗಳು ಇರ್ಬೇಕು. ಅರಮನೆಗಳು ಇರುವಂತ ಒಂದು ನಮ್ಮ ಕರ್ನಾಟಕದೊಳಗೆ ಅರಮನೆ ಕಾಣುವಂತ ಒಂದು ಮನೆತನಗಳು ಯಾವಾಗ ಇದ್ದಾವ. ಹಂಪೆ ಒಳಗಡೆ ಯಾರೊಂದು ಕೃಷ್ಣದೇವರಾಯ ಅವರೊಂದು ಸಾಮ್ರಾಜ್ಯವನ್ನ ಕಟ್ತಾರೆ. ಅಲ್ಲಿ ಅರಮನೆ ಇದೆಯಾ? ನಾನು ಹೇಳಿದ್ದೇನೆ, ಅರಮನೆಯನ್ನ ಹೊಂದಿ ಆ ಭಾಗದಲ್ಲಿ ಹೋರಾಟ ಮಾಡಂತ ಅಥವಾ ಒಬ್ಬ ರಾಜ ಮತ್ತೆ ರಾಜ ಮನೆತನ ಯಾವುದು ಅಂತ ಹೇಳಿದ್ದೆ. ಇಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ಚಿತ್ರದುರ್ಗ ಜಿಲ್ಲೆ, ಅಲ್ಲಿ ಅರಮನೆ ಇಲ್ಲ, ಕೋಟೆ ಇಲ್ಲ. ಅರಮನೆ ಒಳಗಡೆ ಕೋಟೆ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಪ್ರತೀತಿ ಇದೇನೋ ಗೊತ್ತಿಲ್ಲ, ಕೋಟೆ ಮಾತ್ರ ಇದೆ ಅಲ್ವಾ? ಯಾಕೆ ಈ ಕಡೆ ಬೀದರ್ ಜಿಲ್ಲೆಗೆ ಹೋದ್ರೆ, ಬೀದರ್ ಜಿಲ್ಲೆ ಒಳಗಡೆ ಯಾರು ಮಾಡ್ತಾರೆ? ಅಲ್ಲಿ ಕೂಡ
ಸುಲ್ತಾನರ ಕಾಲದಲ್ಲಿ ಹೋರಾಟಗಳು ಆಗ್ತವೆ, ಅಲ್ಲಿ ಕೂಡ ಕೋಟೆಗಳು ಇದ್ದಾವೆ. ಮತ್ತೆಲ್ಲಿದ್ದಾವೆ? ಈ ಹೊಯ್ಸಳರ ಕಾಲ ಬರ್ತದೆ ಈ ಕಡೆ ಹಾಸನ ಜಿಲ್ಲೆ ಭಾಗದಲ್ಲಿ. ಹೊಯ್ಸಳರು ಅಲ್ಲಿ ರಾಜ ಇದ್ದ, ಅರಮನೆ ಇದೆಲ್ವಾ? ಇನ್ನ ಶ್ರೀರಂಗಪಟ್ಟಣ ಅರಮನೆ ಇದೆ ಅಲ್ವಾ? ಅರಮನೆ ಇದೆ, ಇಲ್ಲ ಅರಮನೆ ಇದೆ. ಅದನ್ನ ಸ್ವಲ್ಪ ಮುಂದೆ ಬಂದ್ರೆ ಮೈಸೂರು. ಇವತ್ತು ಕೂಡ ದೊಡ್ಡವಾಗಿ ಬಹಳ ಗಂಭೀರವಾಗಿ ಬಹಳ ಚೆನ್ನಾಗಿ ಕಾಣುವಂತ ಅರಮನೆ ಯಾವ್ದಿದ್ರೆ ಅದು ಮೈಸೂರು ಮಾತ್ರ. ಹೀಗೆ ಇಲ್ಲಿ ಕೂಡ ಒಂದು 1778ರಲ್ಲಿ ಇವರ ಒಂದು ಜನ್ಮ ಆಗ್ತದೆ. उनके पिता का नाम दुल्लप्पा देसाई और माता का नाम पद्मावती. नोड्री विद्यार्थ, माता का नाम क्या है? पिता का नाम क्या है? हाँ, माता का नाम क्या है? पद्मावती. पिता का नाम क्या है? दुल्लप्पा देसाई. आगे एक तो इकलौती, फिर रूपावती और स्वस्था. ಚೆನ್ನಮ್ಮ ಶಬ್ದ ಅರ್ಥ ಹೀ ಹೇ ಸುಂದರ ಕನ್ಯೆ ಅಂತೇಳಿ ಕರೀತಾರೆ. ಹಾಗಾಗಿ ಇವರು ಇಕ್ಕಲೈತಿ ಅಂದ್ರೆ ಒಂದು ಒಳ್ಳೆಯ ಗುಣಗಳನ್ನ, ಮತ್ತೆ ರೂಪಾವತಿ ಅಂದ್ರೆ ಗೊತ್ತಲ್ಲ, ಬಹಳ ಚೆನ್ನಾಗಿ ಕಾಣುವಂಥದ್ದು ಸ್ವಸ್ಥ ಅಥವಾ ರೂಪಾವತಿ, ಸ್ವಸ್ಥ ಸುಂದರವಾಗಿ ಕಾಣುವಂತ ಒಬ್ಬ ಮಹಿಳೆ ಆಗಿದ್ರು. ಚೆನ್ನಮ್ಮ ಶಬ್ದ ಅರ್ಥ ಸುಂದರ ಕನ್ಯೆ ಅಂತೇಳಿ ಕರೀತಾರೆ ಅಲ್ವಾ? ಹಾಗಾಗಿ ಇಲ್ಲಿ ಕೂಡ ಉನ್ಕಿ ಶಿಕ್ಷಾ ದೀಕ್ಷಾ ರಾಜಕುಲ ಕೆ ಅನುರೂಪ್ ಈ ಹುಯಿ ಹೈ. ಶಿಕ್ಷಾ ಮತ್ತೆ ದೀಕ್ಷಾ ಅಂದ್ರೆ ದೀಕ್ಷೆಗಳು ಆಗ್ತದೆ. ದೀಕ್ಷೆ ಆಗ್ತಾರೆ ಗೊತ್ತಲ್ಲ, ದೀಕ್ಷೆ ಕೊಡ್ತಾರ ಕೆಲವರು, ಆಮೇಲೆ ಕೆಲವರು ಶಿಕ್ಷಣವನ್ನ ಕೊಡ್ತಾರೆ. ಈ ಸಾಮಾನ್ಯವಾಗಿ ರಾಜಮನೆತನದಲ್ಲಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿರುವಂತಹ ಶಿಕ್ಷಣ ಬರ್ತದೆ. ಅದೇ ಶಿಕ್ಷಣ ಗುರುಕುಲ ಶಿಕ್ಷಣ. ಆ ಶಿಕ್ಷಣ ಗುರುಕುಲ ಶಿಕ್ಷಣ. ಗುರು ಹೇಳಿದ ಮಾತನ್ನ ಶಿಷ್ಯ ಮೀರೋಂಗಿದ್ದಿಲ್ಲ, ಅಲ್ಲೇ ಇರ್ಬೇಕಾಗಿತ್ತು. ಗುರುಗಳು ಹೇಳಿದ ಕೆಲಸವನ್ನ ಅಲ್ಲೇ ಮುಗಿಸಿ ಅವನು ಅಲ್ಲೇ ಕಲಿತು ಹೊರಗೆ ಬರೋದನ್ನ ಒಂದು ರಾಜಕುಲ ವಿಶೇಷವಾಗಿ ಒಂದು ಗುರು ನೇಮಕ ಮಾಡೋರು ಅವನಿಗೆ ಯಾವ್ಯಾವ ವಿದ್ಯೆಗಳ ಅವಶ್ಯಕತೆ ಇತ್ತೋ ವಿದ್ಯೆಗಳನ್ನ ಕಲಿಸುವಂತ ಕೆಲಸಗಳು ಮಾಡ್ತಾ ಇದ್ರು. ಮಹಾಭಾರತದಲ್ಲಿ ಮತ್ತೆ ಇದರಲ್ಲಿ ಮಹಾಭಾರತ, ರಾಮಾಯಣ ಇದ್ರಲ್ಲಿ ನೋಡ್ಬೋದು. ಮಹಾಭಾರತದಲ್ಲಿ ಈ ಪಾಂಡವರು, ಅದು ವಿಶೇಷವಾಗಿ ಅರ್ಜುನ ಒಂದು ವಿದ್ಯೆಯನ್ನ ಕಲಿಸ್ಬೇಕಾಗಿತ್ತು. ಯಾವ ವಿದ್ಯೆ ಕಲಿಸ್ಬೇಕಾಗಿತ್ತು? ಬಿಲ್ ವಿದ್ಯೆಯನ್ನ ಕಲಿಸ್ಬೇಕಾಗಿತ್ತು. ಆ ಬಿಲ್ ವಿದ್ಯೆಯನ್ನ ಕಲಿಸೋದಕ್ಕಾಗಿ ವಿಶೇಷವಾಗಿ ಒಬ್ಬ ಗುರುಗಳನ್ನ ಕೂಡ ನೇಮಕ ಮಾಡ್ತಾರೆ, ದ್ರೋಣಾಚಾರ್ಯ ಕೂಡ. ಹೀಗೆ ಒಂದು ರಾಜ್ಯ ವಂಶಗಳನ್ನ ಆಳ್ಬೇಕಾದ್ರೆ ಮುಂದಿನ ತಯಾರಿಗಾಗಿ ಆ ಒಬ್ಬ ಗುರುಗಳ ನೇತೃತ್ವದಲ್ಲಿ ಒಬ್ಬನನ್ನ ತಯಾರಿಯನ್ನ ಮಾಡ್ತಾರೆ. ಹಾಗೇನೆ ಇಲ್ಲಿ ಕೂಡ ಒಂದು ಶಿಕ್ಷಣವನ್ನ ಕಲಿಯುವಂತಹ ಮತ್ತೆ ಅಂತ ವ್ಯವಸ್ಥೆಯನ್ನು ಕೂಡ ಅವರಿಗೆ ಮಾಡಿಕೊಟ್ಟಿದ್ರು. ರಾಜಕುಲಕ್ಕೆ ಅನುರೂಪ್ ಈ ಹುಯಿ ಹೇ. ಗುಡು ಸವಾರಿ ಅಂದ್ರೇನು? ಕುದುರೆ ಸವಾರಿ. ಫಸ್ಟ್ ಕುದುರೆ ಹತ್ತಿ ಯುದ್ಧ ಮಾಡುವಂತ ಕಲೆ ಕಲಿಬೇಕಾದ್ರೆ ಮೊದಲು ಕುದುರೆಯನ್ನ ಹಾರಿಸ್ಬೇಕು. ಕುದುರೆಯಲ್ಲಿ ಲಗ ಬಿಡ್ಕೊಳ್ಳೋದು ಹೇಗೆ ಅಥವಾ ಅದ್ರ ಮೇಲೆ ಯುದ್ಧವನ್ನ ಮಾಡೋದು ಹೇಗೆ, ಆ ಕಲೆಯನ್ನ ಕಲಿಸ್ಕೊಳ್ಳೋದಕ್ಕೆ ಮೊದಲು ಗುಡು ಸವಾರಿಯನ್ನ ಮಾಡ್ತಾ ಇದ್ರು. ಹಾಗೆ ಶಸ್ತ್ರಗಳು ಅಲ್ವಾ? ಕತ್ತಿ, ಗುರಾಣಿ ಗುರಾಣಿ ಅಂತ ಹೇಳ್ಕೊಳ್ತಾರೆ. ಆಮೇಲೆ ಕತ್ತಿಗಳು, ಬೇರೆ ಬೇರೆ ಶಸ್ತ್ರಾಸ್ತ್ರಗಳ ಕಲೆಗಳನ್ನ ಅವರು ಕೂಡ ಕಲಿತಾ ಇದ್ರು. ಅಭ್ಯಾಸ ಅಕೋಟೆ ಅಕೇಟ ಅಂದ್ರೆ ಬೇಟೆ ಆಡ್ಬೇಕಾದ್ರೆ ಮೂಲ ಉದ್ದೇಶ ಏನು ಉದ್ದೇಶ ಆಗಿರ್ತದೆ? ಬೇಟೆ ಆಡ್ಬೇಕಾದ್ರೆ ಮೂಲ ಉದ್ದೇಶ ಏನು? ಗುರಿ ಇರ್ಬೇಕಲ್ಲ. ಹೆಂಗ್ ಬೇಕಂಗೆ ಬಿಸಾಕ್ಬಿಟ್ರೆ ಅವ್ರ ಜೊತೆ ಒಂದು ಸಿಪಾಯಿ ಹೋಗಿ ಬೀಳ್ತತಿ ಅಲ್ವಾ? ಬೇಟೆಯ ಉದ್ದೇಶ ಏನಪ್ಪಾ ಅಂದ್ರೆ ಗುರಿ ಕಲಿಬೇಕು ಅಲ್ವಾ? ಏಕಾಗ್ರತೆಯಿಂದ ಆ ಪ್ರಾಣಿ ಮೇಲೆ ನಾವು ಅದನ್ನ ಬೇಟೆಯಾಡುವುದನ್ನ ಕಲಿತೀವಿ. ಬೇಟೆಯಾಡುವಂಥದ್ದು ಆದಿ ಯುದ್ಧ ಕಲಾಯಿ, ಬೇರೆ ಬೇರೆಯ ಯುದ್ಧ ಕಲೆಗಳನ್ನ ಕಲಿಸ್ಕೊಡ್ತಾ ಇದ್ರು ಮತ್ತೆ ಕಲಿತಾ ಇದ್ರು. ಹಾಗೆ ಉನ್ನೆ ಅಪ್ನೆ ವೀರ ಪಿತಾ ಸೆ ಉತ್ತರಾಧಿಕಾರಿಕೆ ರೂಪೆ ಮಿಲಿತಿ. ಇನ್ನ ವಿಶೇಷವಾಗಿ ಅವರ ತಂದೆ ಪಿತಾಸೆ ಅವರ ಉತ್ತರಾಧಿಕಾರಿಯಾಗಿ ಕೆಲವೊಂದು ರೂಪಗಳು ಅಪ್ನೆ ಜಂಗಮ ಗುರುಗೆ ಗುರುಗಳ ಸಮೀಪ ಉन्होंने ಉರ್ದು, ಮರಾಠಿ, ಸಂಸ್ಕೃತ ಭಾಷೆಗಳ ಅಧ್ಯಯನ ಮಿಲಾ ಹೈ. ಇನ್ನ ಬೇರೆ ಬೇರೆ ಭಾಷೆಗಳನ್ನ ಅವರು ಕಲಿತಾರೆ ಅಲ್ವಾ? ಚೆನ್ನಮ್ಮ ಮತ್ತು ಬಂಗಾರಗಂಡ ಸಂಗೊಳ್ಳಿ ರಾಯಣ್ಣ. ಜನರ
23 ಅಕ್ಟೋಬರ್ 1778. ಜನ್ಮಸ್ಥಳ ಬೆಳಗಾವಿ ಜಿಲ್ಲೆ ಕಾಕತಿ ಎಂಬ ಸಣ್ಣ ಹಳ್ಳಿ. ಪತಿ ರಾಜ ಮಲ್ಲಸರ್ಜಾ 1824ರಲ್ಲಿ ನಿಧನರಾದರು. ತಂದೆ ದೇಸಾಯಿ ಗುಳಪ್ಪ, ದತ್ತುಪುತ್ರ ಶಿವಲಿಂಗಪ್ಪ, ತಾಯಿ ಪದ್ಮಾವತಿ. ಸಾವು 21 ಫೆಬ್ರವರಿ 1829. ತರಬೇತಿ ಚಿಕ್ಕ ವಯಸ್ಸಿನಿಂದಲೇ ಕತ್ತೆವರಸೆ, ಬಿಲ್ಲುಗಾರಿಕೆ ಮತ್ತು ಕುದುರೆ ಸವಾರಿಯಲ್ಲಿ ತರಬೇತಿ ಪಡೆದು ಮನೆಯಲ್ಲಿಯೇ ಖಾಸಗಿ ಪಾಠಗಳನ್ನು ಪಡೆದರು. ಅವರು ಬಸವ ಪುರಾಣ ಮತ್ತು ವಿವಿಧ ಇತಿಹಾಸ ಪುಸ್ತಕಗಳು ಸೇರಿದಂತೆ ರಾಮಾಯಣ ಮತ್ತು ಮಹಾಭಾರತದ ಮಹಾಕಾವ್ಯಗಳನ್ನು ಓದಿದರು. ಅವಳು ತುಂಬಾ ಒಳ್ಳೆಯ ಬೇಟಗಾರ್ತಿ ಎಂದು ಹೇಳಲಾಗಿದೆ. ಸಂಗೊಳ್ಳಿ ರಾಯಣ್ಣ ಜನನ ಆಗಸ್ಟ್ 1798. ಸ್ಥಳ ಬೆಳಗಾವಿ ತಾಲೂಕಿನ ಸಂಗೊಳ್ಳಿ. ತಂದೆ ಭರಮಪ್ಪ, ತಾಯಿ ಕೆಂಚಮ್ಮ, ಸೋದರ ಮಾವ ಲಕ್ಷ್ಮಣ್ಣ, ಆತ್ಮ ಸ್ನೇಹಿತ ಕತ್ತಿ ಚನ್ನಬಸವಣ್ಣ. ಅನುಯಾಯಿಗಳು ಬಾಳನಾಯಕ, ಬಸವಲಿಂಗಪ್ಪ, ಕರಬಸಪ್ಪ, ಕೆಂಚಪ್ಪ. ವೃತ್ತಿ ಕಿತ್ತೂರು ರಾಣಿ ಚೆನ್ನಮ್ಮಳ ಅಂಗರಕ್ಷಕ. ಮತ ಕುರುಬ. ಪ್ರಥಮವಾಗಿ ಮಾಡಿದ ಯುದ್ಧ 1824 ಅಕ್ಟೋಬರ್ 21ರಂದು ಬ್ರಿಟಿಷ್ ಅಧಿಕಾರ ತ್ಯಾಗರೆ ಸೈನ್ಯದೊಂದಿಗೆ. ರಾಯಣ್ಣನನ್ನು ಬಂಧಿಸಿದ ಸ್ಥಳ ಚಿಣಚಿಹಳ್ಳ. ಹೋರಾಟ ಬ್ರಿಟಿಷರ ವಿರುದ್ಧ. ಶಿಕ್ಷೆ ಮರಣದಂಡನೆ. ಮರಣ 1831 ಜನವರಿ 26. ಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ. ಜೀವಾವಧಿ 32 ವರ್ಷ. ಕೊನೆ ಆಸೆ ತನ್ನ ಊರಾದ ನಂದಗಡ ಜನರ ಸಮೂಹದ ನಡುವೆ ನೇಣುಗಂಬಕ್ಕೇರಿಸಬೇಕು.